ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. 10+10 ಸೂತ್ರಕ್ಕೆ ಎಐಸಿಸಿ ರಾಜ್ಯ ನಾಯಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದೆ. 10+10 ಸೂತ್ರಕ್ಕೆ ಎಐಸಿಸಿ ಹಾಗೂ ರಾಜ್ಯ ನಾಯಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸಂಧಾನ ಸೂತ್ರದೊಂದಿಗೆ ಕರಗಿದ ಸಂಪುಟ ಕಗ್ಗಂಟು. 20 ಸ್ಥಾನಗಳ ಪೈಕಿ 5 ಹಿರಿಯರಿಗೆ ಎಂದಿದ್ದಂತಹ ವರಿಷ್ಠರು 5 ಸ್ಥಾನಗಳು, 15 ಮಂದಿ ಹೊಸಬರಿಗೆ ನೀಡುವ ಬಗ್ಗೆ ವರಿಷ್ಠರು ಒಲವನ್ನ ಕೂಡ ತೋರಿಸಿದ್ದಾರಂತೆ. ಆದರೆ ಇದೀಗ 10:10 ಎನ್ನುವಂತಹ ಒಂದು ಸೂತ್ರಕ್ಕೆ ಬರಲಾಗಿದೆ. ಹಾಗಾದ್ರೆ ಏನಿದು 10:10 ಈ ಸೂತ್ರ? ನೋಡಿ, ಈಗಾಗಲೇ ಹಳಬರು ಯಾರ್ಯಾರಿದ್ದಾರೆ, ಅನುಭವಿಗಳು ಯಾರ್ಯಾರಿದ್ದಾರೆ ಅವರನ್ನ ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ಎನ್ನುವಂತಹ ಒಂದಷ್ಟು ಮಾತುಕತೆಗಳು ಕೂಡ ಆಗಿರುವಂಥದ್ದು. ಹೀಗಾಗಿ ಹಳಬರಿಗೆ 10 ಸ್ಥಾನವನ್ನ ನೀಡೋಕೆ ಸಿದ್ದು ಮತ್ತು ಡಿಕೆ ಪಟ್ಟಣ ಹಿಡಿದಿದ್ದಾರಂತೆ. ಹಾಗೆ ಹೊಸಬರಿಗೆ 10 ಸ್ಥಾನವನ್ನ ನೀಡೋಕೆ ಈಗಾಗಲೇ ಮಾತುಕತೆಯನ್ನು ಕೂಡ ಆಡಿರುವಂಥದ್ದು. ಅಂದರೆ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು, ಅದರಲ್ಲೂ ಕೂಡ ಉತ್ಸಾಹಿ ಶಾಸಕರು ಯಾರ್ಯಾರಿದ್ದಾರೆ ಆ ಶಾಸಕರಿಗೆ ಅವಕಾಶವನ್ನ ನೀಡುವಂತಹ ಕುರಿತಂತೆ ಮಾತುಕತೆಯನ್ನ ಕೂಡ ನಡೆಸಲಾಗಿದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೂ ಕೂಡ ಬಂಪರ್ ಗಿಫ್ಟ್ ಸಿಗ್ತಾ ಇದೆಯಾ? 2 ರಿಂದ 3 ಮಹಿಳೆಯರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ನೀಡುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಕನೀಜ್ ಫಾತಿಮಾ, ಹಾಗೆ ಉಮಾಶ್ರೀ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು, ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಸಚಿವ ಸ್ಥಾನದ ರೇಸ್ನಲ್ಲಿ ಈ 5 ಮಹಿಳೆಯರ ಹೆಸರು ಕೂಡ ಇದೆ. ಆದರೆ 5 ಮಹಿಳೆಯರ ಪೈಕಿ 3ರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಸಮುದಾಯವಾರು ಈಗಾಗಲೇ 10:10 ಅಂತೇಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ 10:10 ಅನುಭವಿಗಳನ್ನ ಕೂಡ ಒಳಗಡೆ ತೆಗೆದುಕೊಳ್ಬೇಕು, ಹಾಗೆ ಹೊಸಬರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಗೂ ಕೂಡ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದು ಡಿಕೆ ಸಂಪುಟದಲ್ಲಿ. ಹಾಗಾದ್ರೆ ಎಷ್ಟು ಸ್ಥಾನಗಳು ಸಿಗಬಹುದು ಮಹಿಳೆಯರಿಗೆ? ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಸ್ಥಾನವನ್ನ ನಿರ್ವಹಣೆ ಮಾಡಿದಂತಹ ಒಂದು ಅನುಭವ ಇರುವಂಥದ್ದು. ಹೀಗಾಗಿ ಅವರ ಹೆಸರು ಕೂಡ ಕೇಳಿಬಂದಿದೆ. ನಯನಾ ಮೋಟಮ್ಮ ಅವರ ಹೆಸರು ಕೂಡ ಕೇಳಿಬಂದಿದೆ. ಕನೀಜ್ ಫಾತಿಮಾ ಅವರ ಹೆಸರು ಕೂಡ ಕೇಳಿಬಂದಿರುವಂಥದ್ದು ಮುಸ್ಲಿಂ ಸಮುದಾಯದಿಂದ. ಆರತಿ ಕೃಷ್ಣ, ಉಮಾಶ್ರೀ ಇವರೆಲ್ಲರ ಹೆಸರು ಕೂಡ ಕೇಳಿಬಂದಿದೆ. ಆದರೆ ಈ 5 ಪೈಕಿ 3ರಿಗೆ ಮಾತ್ರ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಅಭಿಷೇಕ್, ಈಗಾಗಲೇ ಪದಗ್ರಹಣ ಕಾರ್ಯಕ್ರಮ ನಿಗದಿಪಡಿಸುವ ಬಗ್ಗೆ ಲೋಕಭವನದಲ್ಲಿ ಚರ್ಚೆ ಆಗಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಕುತೂಹಲವನ್ನ ಮೂಡಿಸಿರುವಂಥದ್ದು. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪೇ ಬಿಡ್ತಾ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು? ಕಾವ್ಯ, ಖಂಡಿತ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಬಹಳ ತಿಂಗಳಿಂದ ನಡೀತಿತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದೆಹಲಿನಲ್ಲಿ ಬೀಡು ಬಿಟ್ಟಿದ್ರು. ಆದ್ರೂ ಕೂಡ ಹೈಕಮಾಂಡ್ ನಾಯಕರು ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ತಲೀನ ಆಗಿರೋದ್ರಿಂದ ಇನ್ನೂ ಕೂಡ ಭೇಟಿಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಇತ್ತ ಸರ್ಕಾರದ ಸಿಎಂ ಅಧಿಕೃತ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕವಾಗಿ ಒಂದಷ್ಟು ಮಾಹಿತಿ ಹೋಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಸಚಿವ ಸಂಪುಟ ನೂತನ ಶಾಸಕರಿಗೆ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಕುರಿತಾಗಿ ಅಲ್ಲಿನ ಅಧಿಕಾರಿಗಳು ಅಧಿಕೃತವಾಗಿ ಸಭೆ ಸೇರಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಇದನ್ನು ಹೊರತುಪಡಿಸಿ ಇದೀಗ ದೆಹಲಿನಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದ್ದಿರುವಂತಿರುವಂತದ್ದು. ಅಂತಿಮ ಕ್ಷಣದವರೆಗೂ ಕೂಡ ಆಕಾಂಕ್ಷಿಗಳು ತಮ್ಮ ಒಂದು ಮಂತ್ರಿಗಿರಿ ಸ್ಥಾನವನ್ನ ಪಡೆಯೋದಕ್ಕೆ ಅವ್ರದೇ ಆದಂತ ಒಂದು ಲೆಕ್ಕಾಚಾರನ ಹಾಕ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಇಲ್ಲಿವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ಗಾಗ್ಲಿ ಅಥವಾ ಉಳಿದಂತ ಉಭಯ ನಾಯಕರಿಗೂ ಕೂಡ ಆಗ್ಲಿ ಇಲ್ಲಿವರೆಗೂ ಕೂಡ ಸಮಯಾವಕಾಶ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಅಲ್ಲಿನ ಸಂಸತ್ ಅಧಿವೇಶನದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಿರೋದ್ರಿಂದ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಅಲ್ಲಿನ ಒಂದು ಚಟುವಟಿಕೆಗಳಿಗೆ ಸಮಯ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ರಾಜ್ಯ ನಾಯಕರ ಜೊತೆಗೆ ಒಂದು ಸುತ್ತಿನ ಸಭೆ ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಒಂದು ಸಸ್ಪೆನ್ಸ್ ಏನಿತ್ತು, ಜೊತೆಗೆ ಒಂದಷ್ಟು ಹೆಸರುಗಳನ್ನ ಸೇರ್ಪಡೆ ಮತ್ತು ಒಂದು ಹೆಸರುಗಳನ್ನ ತೆರವುಗೊಳಿಸುವಂತ ಒಂದಷ್ಟು ಲೆಕ್ಕಾಚಾರ ಏನಿತ್ತು ಅದೆಲ್ಲವೂ ಕೂಡ ಕ್ರೋಢೀಕರಿಸಿ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಂದ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಅಂತಿಮವಾದಂತ ಒಂದು ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ಸಚಿವ ಆಕಾಂಕ್ಷಿಗಳಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು, ಜೊತೆಗೆ ಮಾಜಿ ಸಚಿವರಾಗಿರ್ಬೋದು,
ಬಹುಮುಖ್ಯವಾಗಿ ಕುತೂಹಲದಿಂದ ಅಲ್ಲೇ ಕಾದು ಕುಳಿತಿರುವಂತದ್ದು ವೇಣುಗೋಪಾಲ್ ಅವರಾಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನಾಗಿರ್ಬೋದು, ಜೊತೆಗೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗಿರ್ಬೋದು, ಇವ್ರನ್ನ ಭೇಟಿ ಮಾಡಿ ಅಂತಿಮ ಕ್ಷಣದವರೆಗೂ ಕೂಡ ತಮಗಾಗಿ ಮಂತ್ರಿಗಿರಿ ಕೊಡುವಂತೆ ಒಂದಷ್ಟು ಲಾಭಿಯನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾರಿಗೆ ಸೊಪ್ಪಾಗ್ತಾರೆ, ಯಾರಿಗೆ ಮಂತ್ರಿಗಿರಿ ಭಾಗ್ಯವನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಅಂತಿಮವಾಗಿ ಇವತ್ತು ಸಂಜೆ ಅಥವಾ ನಾಳೆಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಸ್ಪಷ್ಟತೆ ಗೊತ್ತಾಗಲಿದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.